ಇರಲಿ, ಅದು UPSC ಎಕ್ಸಾಮ್ ಇರಲಿ ಅಥವಾ KS ಎಕ್ಸಾಮ್ ಇರಲಿ, NET ನೆಟ್ ಎಕ್ಸಾಮ್ ಇರಲಿ, ಯಾವುದೇ ಪರೀಕ್ಷೆ ಇರ್ಬೋದು. ಆ ಪರೀಕ್ಷೆಗಾಗಿ ನೀವು ಎಷ್ಟು ತಯಾರು ಮಾಡಿದ್ದೀರಿ ಅನ್ನೋದನ್ನ ಆತ್ಮ ಪರೀಕ್ಷೆಯನ್ನು ಮಾಡಿಕೊಳ್ಳಿ. ಕಷ್ಟಕ್ಕೆ ಹೆದರಿ ನಾವು ಓಡಿದರೆ ಅದು ಹೇಗೆ ಪ್ರಭು ಶ್ರೀರಾಮಚಂದ್ರನ ಅಂದ್ರೇನ್ರಿ, ನಾನು ಏನೂ ತಪ್ಪು ಮಾಡಿಲ್ಲ, ಅದನ್ನು ಕೂಡ ನಾನು ಎದಕ್ಕೆ ವನವಾಸಕ್ಕೆ ಹೋಗ್ಬೇಕು ಅಂತ ಪ್ರಶ್ನೆ ಕೇಳ್ತಿರೂ ಇಲ್ಲ, ತಾಳ್ಮೆಯಿಂದ ಅದನ್ನು ಸ್ವೀಕಾರ ಮಾಡಿ 14 ವರ್ಷ ಅಲ್ಲಿ ಹೋಗಿದ್ರು ಅವರು. 14 ವರ್ಷ ಅನುಭವಿಸಿದ್ರು ತಿಳ್ಕೊಂಡು ಅವರು ರಾಮನಾಗಿ ಶ್ರೀರಾಮಚಂದ್ರನಾಗಿದ್ರು. ಅವರು ಪ್ರಭು ಶ್ರೀರಾಮಚಂದ್ರನಾಗಬೇಕಾದ್ರೆ ತ್ಯಾಗ ಮಾಡಲೇಬೇಕು. ಸ್ವಾತಿ ರಾಠೋಡ್ ಅವರು ತ್ಯಾಗ ಮಾಡಿ UPSC ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಅದು ನಿಮ್ಮಂದ ಕೂಡ ಸತ್ಯ ಐತಿ, ಆಗಂಗಿಲ್ಲ ಅನ್ನಬಾರ್ದು. UPSC ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕವನ್ನು ಪಡೆದಂತ ಶ್ರೀವತ್ಸವ್ ಸರ್ ಅವರ ಕಥೆ ಕೇಳಿದಾಗ ಇನ್ನೂ ಮೈ ಜುಮ್ಮಂದಿತ್ತು ನನಗೆ. 2017ರಿಂದ ಪರೀಕ್ಷೆ ತಯಾರು ಮಾಡುತ್ತಿರುವ ವ್ಯಕ್ತಿ 2017, 18, 19, 20, 21, 22, 23, 24 ಸತತವಾಗಿ 8 ವರ್ಷ